ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳದ ವಿದ್ಯಾರ್ಥಿ ಬಾವಿಗೆ ಬಿದ್ದು ಮೃತಪಟ್ಟಂತ ಘಟನೆಗೆ ಶಿಕ್ಷಕರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿ ಮೃತ ಬಾಲಕನ ಸಂಬಂಧಿಕರು ಗುರುವಾರ ಪ್ರತಿಭಟನೆ ಮಾಡಿದರು. ಯಲಬುರ್ಗಾ ತಾಲೂಕಿನ ಗಾಣದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ನಿರುಪಾದಿ ದುರ್ಗಪ್ಪ ಹರಿಜನ ಮೃತಪಟ್ಟ ಸುದ್ದಿ ಕೇಳಿ ಆತನ ಸಂಬಂಧಿಕರು ಭಟ್ಕಳಕ್ಕೆ ಆಗಮಿಸಿದ್ರು. ಬಾಲಕ ಮೃತಪಟ್ಟಂತ ಸ್ಥಳ ವೀಕ್ಷಿಸಿದ ಸಂಬಂಧಿಕರು ದಿಢೀರಾಗಿ ಪ್ರತಿಭಟನೆ ಮಾಡಿದ್ರು. ಬಾಲಕನ ಸಾವಿಗೆ ಶಿಕ್ಷಕರೇ ಕಾರಣ. ಕಳೆದ ವಾರವಷ್ಟೇ ಮುರುಡೇಶ್ವರದಲ್ಲಿ 4 ವಿದ್ಯಾರ್ಥಿನಿಯರು ಮೃತಪಟ್ಟಂತ ಹಿನ್ನೆಲೆಯಲ್ಲಿ ಪ್ರವಾಸ ಬೇಡವೆಂದರೂ ಕೂಡ ಮಕ್ಕಳನ್ನ ಕರೆದುಕೊಂಡು ಬಂದಿದ್ದಾರೆ. ಪ್ರತಿ 7 ಮಕ್ಕಳಿಗೆ ಒಬ್ಬ ಶಿಕ್ಷಕರಿರ್ತಾರೆ ಅಂತ ನಮ್ಮನ್ನ ಮನವೊಲಿಸಿದ್ದಾರೆ. ಆದರೆ ಶಿಕ್ಷಕರ ತಾರತಮ್ಯ ನೀತಿಯಿಂದ ದಲಿತ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಆರೋಪವನ್ನು ಮಾಡಿದ್ರು. ಸರ್, ನಾವು ಕೊಪ್ಪಳದವರು ಶಾಲಾ ನಮ್ಮ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕಂತ ಹೇಳಿ ಕಳಿಸಿದ್ವಿ. ಇಲ್ಲಿ ನಮ್ಮ ಮಗ ನಿನ್ನೆ ಅಂದ್ರೆ ಬುಧವಾರ ದಿನ ಶಿಕ್ಷಕರ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಮಗ ಸಾವಾಗಿದೆ. ಅದೇನಂತ ಬಂದು ನಾವು ತನಿಖೆ ಮಾಡಿದಾಗ ಪೂರ್ಣ ಪ್ರಮಾಣದಲ್ಲಿ ಇವ್ರ ನಿರ್ಲಕ್ಷ್ಯತೆನೇ ಕಾರಣ ಅಂತೇಳಿ ನಮ್ಗೆ ಸಂಪೂರ್ಣ ಗೊತ್ತಾಗಿದೆ. ಅವ್ರ ನಿರ್ಲಕ್ಷ್ಯತೆ ಕಾರಣ ಏನಂತಂದ್ರೆ ತಾರತಮ್ಯ, ಟೀಚರ್ಸ್ ಅಲ್ಲೇ ತಾರತಮ್ಯ ಇರೋದ್ರಿಂದ ನಮ್ಮ ಮಗು ಸಾವಾಗಿದೆ. ಹೆಂಗೆ ಅಂತಂದ್ರೆ ಇನ್ನೊಂದು ನಾವು ಆತರ ಘಟನೆ ಸಾವಾಗಿದ್ದ ಅಂದ್ರೂ ಕೂಡ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವ್ರು ಟೀಚರ್ಸ್ ಎಷ್ಟರ ಮಟ್ಟಿಗೆ ಇವರು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಇಲ್ಲೇ ತೋರಿಸ್ತೈತಿ. ಹಂಗಾಗಿ ಅವರು ಸರ್ಕಾರನ ಬೇಡ್ಕೊಳ್ಳೋದಷ್ಟೇ, ಅವ್ರನ್ನ ಯಾವುದೇ ರೀತಿ ಅಲ್ಲಿ ಕೆಲಸಕ್ಕೆ ಸೇರಿಸೋದಂಗ ಕೆಲಸನ ಅಮಾನತು ಮಾಡಬೇಕು. ತಪ್ಪಿತಸ್ಥ ಶಿಕ್ಷಕರನ್ನ ಸ್ಥಳಕ್ಕೆ ಕರೆದುಕೊಂಡು ಬರುವವರೆಗೂ ಕೂಡ ಸ್ಥಳದಿಂದ ಕದಲೋದಿಲ್ಲ ಅಂತ ಪಟ್ಟಣ ಹೇಳಿದ್ರು. ಸುದ್ದಿ ತಿಳಿದು ತಹಶೀಲ್ದಾರ್ ನಾಗೇಂದ್ರ ಶೆಟ್ಟಿ, ಶಹಾರ ಠಾಣೆ ಪಿಐ ಗೋಪಿಕೃಷ್ಣ ಸ್ಥಳಕ್ಕೆ ಆಗಮಿಸಿದ್ರು. ಶಿಕ್ಷಕರ ವಿರುದ್ಧ ದೂರು ಕೊಡಿ, ಪ್ರತಿಭಟನೆ ಬೇಡ ಅಂತ ಪೊಲೀಸರು ಮನವೊಲಿಸಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಸಂಬಂಧಿಕರು ಪಟ್ಟನ್ನ ಸಲ್ಲಿಸಲಿಲ್ಲ. ಕೊನೆಗೆ ಅವರನ್ನ ಅಲ್ಲಿಂದ ಮೃತದೇಹ ಇರುವಂತ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುವಲ್ಲಿ ಯಶಸ್ವಿಯಾದರು. ಅಲ್ಲಿಯೂ ಕೂಡ ಪ್ರತಿಭಟನೆ ಮುಂದುವರಿಸಿದಂತ ಸಂಬಂಧಿಕರು ಶಿಕ್ಷಕರನ್ನ ತಕ್ಷಣ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ಕೊನೆಗೂ ಆಕ್ರೋಶಿತರನ್ನ ಮನವೊಲಿಸಲು ಪೊಲೀಸರು ಯಶಸ್ವಿಯಾಗಿ ಕುಟುಂಬಸ್ಥರಿಂದ ದೂರನ್ನ ಸ್ವೀಕರಿಸಿದ್ರು. ಈವ್ನಿಂಗ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್ಸ್ ಮತ್ತೆ ಪೊಲೀಸ್ ಅವರಿಂದ ಇನ್ಫಾರ್ಮೇಶನ್ ನಮಗೆ ಬಂದಿದೆ. ಈ ತರ ಟೂರಿಸ್ಟ್ ಮಕ್ಕಳು ಕೊಪ್ಪಳಿಂದ ಸುಮಾರು 100 ಮಕ್ಕಳು ಬಂದಿದ್ದಾರೆ. ಮಧ್ಯದಲ್ಲಿ ದಾರಿನಲ್ಲಿ ಏನೋ ಟ್ಯಾಬ್ಲೆಟ್ಸ್ ತಗೋಬೇಕಂತ ನಿಲ್ಸಿದ್ದಾರೆ. ಸೊ ಆವಾಗ ಯೂರಿನ್ ಪಾಸ್ ಮಾಡ್ಬೇಕಂತ ಒಬ್ಬರು ಮಗು ಹೋಗಿ ವಿತೌಟ್ ನೋಟಿಸಿಂಗ್ ಬಾವಿನಲ್ಲಿ ಬಿದ್ದಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ನಾವು ಡೀಟೇಲ್ ಆಗಿ ಚೆಕ್ ಮಾಡಿದೀವಿ. ಆ ಪ್ರೈವೇಟ್ ಜಾಗದಲ್ಲಿ ಬಾವಿ ಇದೆ. ಸೊ ನಮ್ಮ ಸೈಡಿಂದ ಡೈರೆಕ್ಷನ್ಸ್ ಕೊಡ್ತೀವಿ. ಈಗ ನಾವು ಜನರಲಿ ಗವರ್ಮೆಂಟ್ ವೆಲ್ಸ್ ಅಂಡ್ ಬೋರ್ವೆಲ್ಸ್ ವಿ ಆರ್ ಸರ್ಟಿಫೈಯಿಂಗ್ ಸಿ ಅವರು ನಾವು ಕೂಡ ಎಲ್ಲ ಮುಚ್ಚಿದ್ದಾರೆ ಅಂತ ವೆರಿಫೈ ಮಾಡಿ ಸರ್ಟಿಫೈ ಮಾಡ್ತಾ ಇದ್ವಿ. ಈ ತರ ಪ್ರೈವೇಟ್ ಅಲ್ಲಿ ಇರುವಾಗ ನಾವು ಸ್ವಲ್ಪ ಪಬ್ಲಿಕ್ಗೆ ಕನ್ವಿನ್ಸ್ ಮಾಡಿ ನಾವು ಹೇಳಬೇಕಾಗುತ್ತೆ. ಈ ಇನ್ಸಿಡೆನ್ಸ್ ಇಟ್ಕೊಂಡು ವಿ ವಿಲ್ ರೈಟ್ ಟು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದೀವಿ. ಈ ತರ ಇದ್ರೆ ಅಲಾಂಗ್ ದ ರೋಡ್ ಸೈಡ್ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಸಾರ್ವಜನಿಕರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನು ಕ್ಲೋಸ್ ಮಾಡೋ ವ್ಯವಸ್ಥೆಯನ್ನು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇದಕ್ಕೂ ಪೂರ್ವದಲ್ಲಿ ಮೃತ ಬಾಲಕನ ಸಂಬಂಧಿಕರು ಉಳಿದ ಸಹಪಾಠಿಗಳು ತಂಗಿರುವಂತ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿಯನ್ನು ಕೊಟ್ಟರು. ತಹಶೀಲ್ದಾರ್ ನಾಗೇಂದ್ರ ಕೊಳಶೇಟಿ, ಡಿವೈಎಸ್ಪಿ ಮಹೇಶ ಕೆ ಸಮ್ಮುಖದಲ್ಲಿ ಕುಟುಂಬಸ್ಥರು ವಿದ್ಯಾರ್ಥಿಗಳಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಪ್ರವಾಸಕ್ಕೆ ಬಂದಿದ್ದಂತ ಶಾಲಾ ವಿದ್ಯಾರ್ಥಿಗಳು ಸದ್ಯ ಭಟ್ಕಳದಲ್ಲಿಯೇ ಇದ್ರು. ನಿನ್ನೆ ರಾತ್ರಿ ಪ್ರವಾಸಿ ಬಂಗ್ಲೆಯಿಂದ ಅವರನ್ನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ. ನಮ್ಮೂರು ಗಾಣದಾಳ. ನಮ್ಮ ಹುಡುಗ ಸಾಯಬೇಕಾದ ಕಾರಣ ಟೀಚರ್ ಸಿಬ್ಬಂದಿಗಳೇ ಕಾರಣ. ಇನ್ನೊಂದೇನಪ್ಪ ಅಂದ್ರೆ ಊರಲ್ಲಿನ ತಾರತಮ್ಯ ಮಾಡ್ತಾರೆ, ಸ್ಟೂಡೆಂಟ್ ಮ್ಯಾಗನೂ ತಾರತಮ್ಯ ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮ ಹುಡುಗ ಹೊರಗಡೆ ಬಂತಪ್ಪ ಅಂದ್ರೆ ಆ ಹುಡುಗನ ನೋಡಿಲ್ಲ, ನೋಡಾರ್ದಕ್ಕೆ ಆ ಹುಡುಗ ಜಾರಿ ಬಿದ್ದು ಸುಮಾರು 15-20 ನಿಮಿಷ ಬಿಟ್ಟರು ನೋಡಿಲ್ಲ ಅವರು. ಆದ ಕಾರಣ ಅವ್ರಿಗೆ ಸೂಕ್ತವಾದ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಆಮೇಲೆ ಅವ್ರ ಸಿಬ್ಬಂದಿಗಳಿಗೆ ಶಿಕ್ಷೆ ಆಗ್ಬೇಕು, ಅವ್ರ ಜಾಬಲ್ಲಿದ್ದು ಅಮಾನತು ಮಾಡಬೇಕು. ಇಷ್ಟು ನನ್ನ ಅನಿಸಿಕೆ.